ಈ ಕೆಟ್ಟ ದಿನಗಳಲ್ಲಿ ನಾವಿದ್ದೀವಿ. ಬೈಬಲ್ ಹೇಳುತ್ತೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಕೇವಲ ಕುಡಿಯೋದು ಮದ್ಯ ಮಾತ್ರ ಅಲ್ಲ, ಹಣ ಕೂಡ ಮದ್ಯಾಹ್ನ ಆಗಿಬಿಟ್ಟಿದೆ ಕೆಲವರಿಗೆ. ಡ್ರಗ್ಸ್ ಥರ ದುಡ್ಡು ದುಡ್ಡು ದುಡ್ಡು, ಎಷ್ಟು ದುಡ್ಡಿದ್ರೂ ತೃಪ್ತಿ ಇಲ್ಲ. ಕೆಲವರಿಗೆ ಎಷ್ಟು ಕುಡಿದ್ರೂ ತೃಪ್ತಿ ಇಲ್ಲ ಅನ್ನೋ ಥರ, ಎಷ್ಟು ದುಡ್ಡಿದ್ರೂ ತೃಪ್ತಿ ಇಲ್ಲ. ಇನ್ನು ಕೆಲವರು ತಿಂದು 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 ಏನು ತಿಂದರೂ ತೃಪ್ತಿ ಇಲ್ಲ. ಇಲ್ಲಿ ತಿಂದಿದ್ದಲ್ಲದೆ ಹೊರದೇಶಕ್ಕೆ ಹೋಗಿ ತಿನ್ನೋರು ಇದ್ದಾರೆ, ಫ್ಲೈಟಲ್ಲಿ ಹೋಗಿ ತಿನ್ನೋರು ಇದ್ದಾರೆ, ತಿನ್ನಲಿಕ್ಕಾಗಿಯೇ ಹೋಗೋರು ಇದ್ದಾರೆ. ಈ ರೀತಿ ಪಾನ ಮಾಡ್ತಾರೆ. ಲೋಕವನ್ನೇ ಪಾನ ಮಾಡುವಂತಹ ಒಂದು ಕೆಟ್ಟ ಪ್ರಪಂಚದಲ್ಲಿ, ಕೆಟ್ಟ ದಿವಸಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಹೋಗ್ತಾರೆ, ನಾವು ಹೋಗಬಾರ್ದಾ? ಇವತ್ತಿನ ಮಕ್ಕಳು ಪಾನ ಮಾಡ್ತಾ ಇರೋದು ಮದ್ಯಪಾನಕ್ಕಿಂತ ಮೊಬೈಲ್ ಪಾನ ಜಾಸ್ತಿ. ಸೋಷಿಯಲ್ ಮೀಡಿಯಾ ಕುಡಿತಾ ಇದ್ದೀವಿ ಪ್ರತಿದಿನ. ಎಷ್ಟು ಕುಡಿದು 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 ರಾತ್ರಿ ನಿದ್ದೆ ಬರಲ್ಲ, 108 ಕಾಯಿಲೆಗಳು. ಇವ್ರನ್ನ ಹೊತ್ಕೊಂಡು ಆಸ್ಪತ್ರೆಗೆ ಹೋಗಬೇಕು, ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕುಡಿತಾರೆ. ಆಸ್ಪತ್ರೆಯಲ್ಲಿ ಇನ್ನೇನು ಇದು, ಎಚ್ಚರ ತಪ್ಪಿ ಹೋದರೆ ಮೊಬೈಲ್ ಫೋನ್ ಇಲ್ಲ, ಎಚ್ಚರ ಬಂದ ತಕ್ಷಣ ಮೊಬೈಲ್ ಫೋನ್ ಕೊಡಬೇಕು ಕೈಗೆ. ಬೈಬಲ್ ಹೇಳುತ್ತೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದು ಪಾಪ ಕೃತ್ಯಗಳಿಗೆ ಎಡೆ ಮಾಡಿ ಕೊಡುತ್ತದೆ. ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ. ಅಂಡರ್ಲೈನ್ ಮಾಡ್ಕೊಳ್ಳಿ, ಬದಲಿಗೆ. ಲೋಕನ ಕುಡಿಯೋದಲ್ಲ. ಕ್ರೈಸ್ತ ವಿಶ್ವಾಸಿಯೇ, ನೀನು ಪರಿಶುದ್ಧಾತ್ಮನನ್ನು ಕುಡಿಯೋನಾಗಬೇಕು, ಪವಿತ್ರಾತ್ಮನನ್ನು ಕುಡಿಯೋರಾಗಬೇಕು. ಸ್ವರ್ಗೀಯವಾದ ವೈನ್, ಹೆವೆನ್ಲಿ ವೈನ್, ಹೋಲಿ ಸ್ಪಿರಿಟ್, a new wine in this new year 2026. Let us drink more of that new wine called Holy Spirit in our lives.